ಮೊದಲನೇ ಬಾರಿಗೆ ನಮ್ಮ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಒಂದು ಚುನಾವಣೆ ಬಂದಿದ್ದು. ಈ ಒಂದು ಚುನಾವಣೆಯಲ್ಲಿ ವಾರ್ಡ್ ನಂಬರ್ 5 ಕೆಮಲ್ಲಂಡಹಳ್ಳಿ, ಚಂದ್ರಶೇಖರಪುರ ಮತ್ತು ಮಂಚಂಡಹಳ್ಳಿ ಈ 3 ಗ್ರಾಮಗಳಿಂದ ನಾನು JDS BJP ಮೈತ್ರಿ ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ. ಅಂದರೆ ನಾನು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದೇನೆ. ನಾನು ಏನು ಈ ಒಂದು ನಾಮಪತ್ರ ಸಲ್ಲಿಸಿದ್ದೇನೆ ಇದಕ್ಕೆ ಈಗಾಗಲೇ ನಮ್ಮ 3 ಗ್ರಾಮಗಳಿಂದ ಮುಖಂಡರುಗಳು ಆಗಮಿಸಿದ್ದಾರೆ. ಎಲ್ಲರೂ ಕೂಡ ನನ್ನ ಸಹಕಾರಕ್ಕೆ ನಿಂತು ಇವತ್ತು ಈ ಒಂದು ಚುನಾವಣೆಯನ್ನು ನಡೆಸಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದೆ. ಸರ್, ಖಂಡಿತವಾಗ್ಲೂ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಗ್ರಾಮಗಳಿಗೆ ಈಗ ಇಲ್ಲಿವರೆಗೂ ಇದ್ದಂಥ ಗ್ರಾಮ ಪಂಚಾಯಿತಿ ಅಪ್ಗ್ರೇಡ್ ಆಗಿ ಇವತ್ತು ಪಟ್ಟಣ ಪಂಚಾಯಿತಿ ಆಗಿದೆ. ಆದರೆ ಇವತ್ತು ಪಟ್ಟಣ ಪಂಚಾಯಿತಿ ಆಗಿದೆ ಅಷ್ಟೇ, ಆದರೆ ಗ್ರಾಮಗಳು ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ಲ. ಗ್ರಾಮಗಳಲ್ಲಿ ಬೇಕಾಗಿರತಕ್ಕಂಥ ಮೂಲಭೂತ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸೌಕರ್ಯಗಳಿರ್ಬೋದು, ವಾಟರ್ ಇರ್ಬೋದು ಅಥವಾ ಡ್ರೈನೇಜ್ಗಳಿರ್ಬೋದು, ಅದ್ರ ಜೊತೆಗೆ ಉದ್ಯೋಗಗಳಿರ್ಬೋದು, ಅಥವಾ ಏನು ರಸ್ತೆಗಳು, ವಿಶೇಷವಾಗಿ ಹೇಳೋದಾದರೆ ರಸ್ತೆಗಳು ಇವತ್ತು ಸನ್ಮಾನ್ಯ ಶ್ರೀ ದಿವಂಗತ ಸಿ ಬೈರೇಗೌಡರ ಕಾಲದಲ್ಲಿ ಆದಂಥ ಒಂದು ರಸ್ತೆಗಳೇನಿದ್ದಾವೆ ಇವತ್ತು ಸಹಿತ ಅದೇ ರಸ್ತೆಗಳಲ್ಲೇ ಓಡಾಡ್ತಾ ಇದ್ದೀವಿ. ಆದರೆ ನಿಮಗೂ ಗೊತ್ತಿದೆ, ಅವತ್ತಾದಂಥ ರಸ್ತೆಗಳು ಇವತ್ತಿನವರೆಗೂ ಏನು ಒಂದು ಒರಿಜಿನಲ್ ಕೆಲಸ ಅಂತ ಆಗಿಲ್ಲ. ನೀವು ಗಮನಿಸಿರ್ಬೋದು, ಇವತ್ತು ಮಂಚಂಡಹಳ್ಳಿ ಭಾಗದಲ್ಲಿರ್ಬೋದು ಅಥವಾ ಚಂದ್ರಶೇಖರಪುರ ಮಲ್ಲಂಡಹಳ್ಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಅಭಿವೃದ್ಧಿನೇ ಆಗದೆ ಅದೇ ರೀತಿ ಇದೆ. ಸೊ ಹಾಗಾಗಿ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕುರ್ಗಲ್ ಮತ್ತು ವೇಮಗಲ್ ಕಡೆಯಿಂದ ಹೊರಟ್ರೆ ಹೊಸಕೋಟೆಗೆ ಹೋಗಬೇಕು ಅಂತಂದರೆ ಇದೊಂದು ಸಂಪರ್ಕ ಮಾರ್ಗ ಆಗಿದೆ. ಯಾವುದು ಚಂದ್ರಪುರ ಮತ್ತು ನಮ್ಮ ಒಂದು ಕೆಮಲ್ಲಂಡಹಳ್ಳಿ ಗ್ರಾಮದ ಮುಖಾಂತರ ಕೊರಟಿಗೆ ತಳ್ಳಿ ಅಲ್ಲಿಂದ ಬೈಲ್ನರಸಾಪುರ ಅಥವಾ ನಂದಗುಡಿಗೆ ಹೋಗುವಂಥ ಒಂದು ರಸ್ತೆ ಅದು. ಆ ರಸ್ತೆ ಕೂಡ ಅಭಿವೃದ್ಧಿ ಆಗಿಲ್ಲ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ಕ್ಯಾಲನೂರು ಕ್ರಾಸ್ನಿಂದ ನಾವು ಕೊರಟಿ ಅಥವಾ ಹೊಸಕೋಟೆ ಕಡೆಗೆ ಹೋಗಬೇಕು ಅಂತಂದರೆ ನಾವು ಮಡಿವಾಳ, ಸುಳ್ದೇನಹಳ್ಳಿ ಮತ್ತು ಮಂಚಂಡಹಳ್ಳಿ ಕಡೆಯಿಂದ ಬರಬೇಕಾಗ್ತದೆ. ಆ ರಸ್ತೆಯೂ ಅಷ್ಟೇ ಸಾಕಷ್ಟು ಅಭಿವೃದ್ಧಿ ಇಲ್ಲದೆ ಗೊಂದಲಕ್ಕೀಡಾಗಿದ್ದು ನಿಮಗೂ ಕೂಡ ಗೊತ್ತೇ ಇದೆ, ಸಾಕಷ್ಟು ಜನರು ಗಮನಿಸಿರೋಂಥದ್ದು. ಸೊ ಈ ರೀತಿ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಹಿಂದೆ ಉಳಿದಿದ್ದೀವಿ. ಸೊ ಹಾಗಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸ್ಕೊಟ್ರೆ ಖಂಡಿತವಾಗ್ಲೂ ನಾನು ಈ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮೆಲ್ಲ ಮುಖಂಡರುಗಳು ಮತ್ತು ನಮ್ಮ ಮತದಾರರು ಮತ್ತು ಕಾರ್ಯಕರ್ತರು ಎಲ್ಲ ಸಾರ್ವಜನಿಕರ ಒಂದು ಸಹಕಾರದಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇನೆ. ಖಂಡಿತವಾಗ್ಲೂ ಅದಂತೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಯಾಕೆಂದರೆ ಅವ್ರ ಕೈಲಿ ಸರ್ಕಾರ ಇರೋದಂತೂ ನಿಜ. ಸರ್ಕಾರ ಇರೋಂಥವ್ರು ಅವ್ರ ಕೈಲಿ ಬೇಕಿದ್ರೆ ಏನು ಬೇಕಾದರೂ ಹೇಳ್ಬೋದು, ನಾಮಿನಿ ಕೊಡ್ತೀನಿ ಅಂತಲೂ ಹೇಳ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಒಂದು ಸೊಸೈಟಿಗಳಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ವಿಚಾರಗಳಲ್ಲಿ ನಾಮನಿರ್ದೇಶನ ಮಾಡ್ತೀನಿ ಅಂತ ಹೇಳ್ಬೋದು. ಅವ್ರ ಕೈಲಿ ಅವಕಾಶ ಇದೆ, ಅವ್ರು ಹೇಳ್ತಾರೆ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಏನು ಹೇಳ್ತಾರೆ ಅದು ಇಂಪಾರ್ಟೆಂಟ್ ಆಗ್ತದೆ. ಈಗ ಯಾವುದೋ ಒಬ್ಬ ವೈಯಕ್ತಿಕ ವ್ಯಕ್ತಿಗೆ ನೀನು ನಾಮನಿರ್ದೇಶನ ಏನು ಬೇಕಾದರೂ ಮಾಡ್ಬೋದು, ಬಟ್ ಗ್ರಾಮಗಳಿರ್ಬೋದು ಅಥವಾ ನಮ್ಮ ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಏನು ಮಾಡಬೇಕು ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ.